Prove that the function f given by f of x is equal to modulus of x minus 1 where x belongs to R is not differentiable at x is equal to 1. ನಾಟ್ ಡಿಫ್ರೆನ್ಷಿಯಬಲ್ ಅಂತ ಹೇಳಿದ್ರೆ ಇದು ಇಂಪ್ರೂವ್ ಮಾಡಬೇಕು. ಅ ಫಂಕ್ಷನ್ ಎಫ್ ಇಸ್ ಡಿಫ್ರೆನ್ಷಿಯಬಲ್ ಅಟ್ ಅ ಪಾಯಿಂಟ್ ಸಿ ಇನ್ ಇಟ್ಸ್ ಡೊಮೇನ್ ಇಫ್ ಬೋತ್ ಲೆಫ್ಟ್ ಹ್ಯಾಂಡ್ ಡಿರೈವೇಟಿವ್ ಡಿನೋಟೆಡ್ ಬೈ ಎಲ್ ಎಫ್ ಪ್ರೈಮ್ ಆಫ್ ಸಿ ಆ್ಯಂಡ್ ರೈಟ್ ಹ್ಯಾಂಡ್ ಡಿರೈವೇಟಿವ್ ಆರ್ ಫೈನೈಟ್ ಆ್ಯಂಡ್ ಈಕ್ವಲ್. ಅಲ್ವಾ? ಈ ಲಿಮಿಟ್ಸಿನ ಕಾನ್ಸೆಪ್ಟ್ ಮೇಲೆ ಬೇಸ್ಡ್ ಆಗಿರುವಂಥದ್ದು, ಸೇಮ್ ಆ್ಯಸ್ ಯುವರ್ ಲಿಮಿಟ್ಸ್. ಸೊ ಮೊದಲನೇದಾಗಿ ಮಾಡ್ಯುಲಸ್ನ ನಾವು ಪ್ರೀ ಡಿಫೈನ್ ಮಾಡ್ಕೊಬೇಕು ಅಂತ ಹೇಳ್ತು ಅಂದರೆ, ಇವಾಗ ಯಾವಾಗ ಈ ಎಕ್ಸ್ಪ್ರೆಷನ್ ನೆಗೆಟಿವ್ ಆಗುತ್ತೆ ಎಕ್ಸ್ ಮೈನಸ್ 1 ಫಾರ್ ವ್ಯಾಲ್ಯೂಸ್ ವಿಚ್ ಈಸ್ ಲೆಸ್ ದೆನ್ 1. ಸೊ ಇಫ್ ದ ವ್ಯಾಲ್ಯೂಸ್ ಆರ್ ಲೆಸ್ ದೆನ್ 1, ನಮ್ಮ ಔಟ್ಪುಟ್ಟು ಯಾವ ಔಟ್ಪುಟ್ಟು ಎಕ್ಸ್ ಮೈನಸ್ 1 ಔಟ್ಪುಟ್ಟು ನೆಗೆಟಿವ್ ಬರುತ್ತೆ. ಹಾಗಾಗಿ ದಿಸ್ ವಿಲ್ ಬಿ -1 ಟೈಮ್ಸ್ ಆಫ್ ಎಕ್ಸ್ ಮೈನಸ್ 1 ಅಲ್ವಾ? ಮತ್ತೆ ಇನ್ನೊಂದು ಕೇಸ್ ಏನು, ಇಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು 1, ದಿಸ್ ವಿಲ್ ಬಿ ಎಕ್ಸ್ ಮೈನಸ್ 1. ಸರಿನಾ? ಇವಾಗ ನಾವು ಲೆಫ್ಟ್ ಹ್ಯಾಂಡ್ ಸೈಡಿಂದ ಅಪ್ರೋಚ್ ಮಾಡೋಣ 1ನ ಡಿರೈವೇಟಿವ್ ಆಫ್ 1. ದಿಸ್ ಇಸ್ ಲಿಮಿಟ್ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ಆಸ್ ಹೆಚ್ ಟೆನ್ಸ್ ಟುವರ್ಡ್ಸ್ 0 ಡಿವೈಡ್ ಬೈ ಹೆಚ್. ಆದರೆ ಇಲ್ಲಿ ಎಕ್ಸ್ ಬಂದು 1, ಸೊ ಐ ವಿಲ್ ರಿಪ್ಲೇಸ್ ದಿಸ್ ವಿತ್ 1 ಮೊದಲೇದಾಗಿ. ಮತ್ತೊಂದೇನಂತ ಹೇಳಿದ್ರೆ, ವಿ ಆರ್ ಅಪ್ರೋಚಿಂಗ್ ಫ್ರಮ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಅಂತ ಹೇಳಿದ್ರೆ ಇದು ನೆಗೆಟಿವ್ ಆಗುತ್ತೆ. ಸರಿನಾ? ಸೊ ಇದರ ಅರ್ಥ ಏನು, 0 ಮೈನಸ್ ಅಂತ ಅರ್ಥ ಏನು, ನೆಗೆಟಿವ್ ವ್ಯಾಲ್ಯೂ ಅಂತ ಹೇಳಿದ್ರೆ ವಿ ಆರ್ ಅಪ್ರೋಚಿಂಗ್ ಲೆಫ್ಟ್ ಫ್ರಮ್ ದ ನೆಗೆಟಿವ್ ಪಾರ್ಟ್. -0.0009 ಇದಾಗಿರ್ಬೋದು. ಸೊ ಬೇಸಿಕಲಿ ಇಟ್ಸ್ ನೆಗೆಟಿವ್. ಸೊ 1 ಮೈನಸ್ ನೆಗೆಟಿವ್ ನಂಬರ್ ಇಸ್ ಅ ವ್ಯಾಲ್ಯೂ ವಿಚ್ ಇಸ್ ಲೆಸ್ ದೆನ್ 1. ನಿಜನಾ? ಫಾರ್ ಎಕ್ಸಾಂಪಲ್ ಇಲ್ಲೊಂದು ಎಕ್ಸಾಂಪಲ್ ತೊಗೊತೀನಿ ನೋಡಿ. ಇಫ್ ಐ ಟೇಕ್ ಅಪ್ ಸಮ್ ಸೇ 0.00009, ಇವಾಗ ಇಲ್ಲಿ 1 ಮೈನಸ್ 0.00009 ಅಂತ ಹೇಳಿದ್ರೆ ಇದು ಆಬ್ವಿಯಸ್ಲಿ ವಿಲ್ ಬಿ ಲೆಸ್ ದೆನ್ 1 ಅಲ್ವಾ? ಹಾಗಾಗಿ ಇದು ನೆಗೆಟಿವ್ ನಂಬರು, ನೆಗೆಟಿವ್ ನಂಬರ್ ಅಲ್ಲ, ಲೆಸ್ ದ್ಯಾನ್ 1 ನಂಬರ್ ಇದು. ಈ ಥರ ಇತ್ತು ಅಂತ ಹೇಳಿದಾಗ ಯಾವ ಫಂಕ್ಷನ್ ತೊಗೊಬೇಕು, ನಾನು ಯಾವ ಫಂಕ್ಷನ್ ಬಿಹೇವಿಯರ್ ತೊಗೊಬೇಕು, ಯಾವ ಎಕ್ಸ್ಪ್ರೆಷನ್ ತೊಗೊಬೇಕು, ಇದಲ್ವಾ? ಹಾಗಾಗಿ ಇವಾಗ ಇಲ್ಲಿ ನೋಡಿ, ಇಲ್ಲಿ ಲಿಮಿಟ್, ಇಲ್ಲಿ ಎಫ್ ಆಫ್ 1 ಪ್ಲಸ್ ಹೆಚ್ನ ನಾನು ಐ ರಿಪ್ಲೇಸ್ ದಿಸ್ ವಿತ್ 1 ಟೈಮ್ಸ್ ಆಫ್ ಹೆಚ್ 1 ಪ್ಲಸ್ h minus 1 minus f of 1 is this expression 1 minus 1. ಸರಿನಾ? x ಬದಲಾಗಿ ನಾನು 1ನ ರಿಪ್ಲೇಸ್ ಮಾಡ್ತಾ ಇದ್ದೀನಿ. ಕ್ಲೋಸಿಂಗ್ ದ ಬ್ರಾಕೆಟ್ಸ್, ಡ್ರಾಯಿಂಗ್ ಅ ಲೈನ್, ಆ್ಯಂಡ್ ದಿಸ್ ಇಸ್ h ಆಸ್ h ಟೆನ್ಸ್ ಟುವರ್ಡ್ಸ್ 0 ಫ್ರಮ್ ದ ನೆಗೆಟಿವ್ ಎಂಡ್. ಸೊ ಇಲ್ಲಿ ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿಕೊಂಡು ಮುಂದುವರಿಬೋದು. ತುಂಬ ಜನ ಇದು ಹೇಗೆ ಬಂತು, 1 ಪ್ಲಸ್ ಹೆಚ್ ಹೇಗೆ ಬಂತು, ಈ ಎಕ್ಸ್ಪ್ರೆಷನ್ ಹೇಗೆ ಬಂತು ಅಂತ ಹೇಳಿ ಗೊತ್ತಾಗಲ್ಲ ಅವ್ರಿಗೆ. ಸೊ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡಿ. ಇಲ್ಲಿ ಒಟ್ಟು ಪ್ರಶ್ನೆ, ಇವಾಗ ಎಫ್ ಆಫ್ ಎಕ್ಸ್ ಆಯಿತಾ, ಇಫ್ ಇಟ್ಸ್ ಈಕ್ವಲ್ ಟು ಎಕ್ಸ್, ಎಫ್ ಆಫ್ 4 ಏನಾಗುತ್ತೆ, 4 ಅಲ್ವಾ? ಎಫ್ ಆಫ್ ಹೆಚ್ ಏನಾಗುತ್ತೆ, ಹೆಚ್ಚು. ಇವಾಗ ನಾನು ಎಫ್ ಆಫ್ ಹೆಚ್ ಬದಲಾಗಿ ಹೆಚ್ ಪ್ಲಸ್ 1 ಇತ್ತು ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಹೆಚ್ ಪ್ಲಸ್ 1. ಸರಿ ತಾನೆ ಅಲ್ವಾ? ಸೊ ಇಲ್ಲಿ -1 ಇತ್ತು ಅಂತ ಹೇಳಿದ್ರೆ ಇಲ್ಲಿ 4 - 1 ಆಗುತ್ತೆ. ಇದು ಹೆಚ್ ಪ್ಲಸ್ 1 -1 ಆಗುತ್ತೆ, ಅಷ್ಟೇ. ಸೊ ಅಲ್ಲಿ ಏನಿದೆಯೋ ಎಕ್ಸ್ ಬದಲಾಗಿ ಇದನ್ನು ಬರ್ಕೊಬೇಕು. ಸೊ ಅದನ್ನೇ ನಾನು ಇಲ್ಲಿ ಮಾಡಿರೋದು. ನೋಡ್ಕೊಂಡ್ರಾ? 1 ಪ್ಲಸ್ ಹೆಚ್ಚು -1 ಇದೆ, ಇದು -1 ಟೈಮ್ಸ್ ಆಫ್ 1 ಪ್ಲಸ್ ಹೆಚ್ -1. ಸೊ ಇದು ಎರಡು ಕಟ್ ಹಾಕ್ಕೊಳುತ್ತೆ, ಮತ್ತು ಇವೆರಡು ಕಟ್ ಹಾಕ್ಕೊಂಡು ಇದು 0 ಬರುತ್ತೆ. ಸೊ ಬೇಸಿಕಲಿ ದಿಸ್ ಇಸ್ ಲಿಮಿಟ್ ಮೈನಸ್ ಹೆಚ್ ಡಿವೈಡ್ ಬೈ ಹೆಚ್ as h tends towards 0 from the negative end. So this is -1. ಮತ್ತು ಇವಾಗ ಫ್ರಮ್ ದ ರೈಟ್ ಹ್ಯಾಂಡ್
this would be limit f of 1 plus h minus f of 1 divided by h as h tends towards 0 from the right hand. ಸರಿನಾ? ಇದೇ ಡೆಫಿನೇಷನ್ನು. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ವಿ ಹ್ಯಾವ್ ಪಾಸಿಟಿವ್ ವ್ಯಾಲ್ಯೂ. ಯಾಕಂದರೆ 0 ರೈಟ್ ಸೈಡ್ ಬಲಭಾಗ ಅಂತ ಹೇಳ್ತು ಅಂತ ಹೇಳಿದ್ರೆ, ಬಲಗಡೆ ಅಂತ ಹೇಳಿದ್ರೆ ಪಾಸಿಟಿವ್ ವ್ಯಾಲ್ಯೂಸ್ ಬರುತ್ತೆ. ಹಾಗಾಗಿ 1 ಪ್ಲಸ್ ಪಾಸಿಟಿವ್ ವ್ಯಾಲ್ಯೂ ಅಂತ ಹೇಳಿದ್ರೆ ದಿಸ್ ಆರ್ ವ್ಯಾಲ್ಯೂ ವಿಚ್ ಇಸ್ ಗ್ರೇಟರ್ ದೆನ್ 1. ಸೊ ಇದರಿಂದ ಯಾವ ಬಿಹೇವಿಯರ್ ಕನ್ಸಿಡರ್ ಮಾಡ್ಕೊಬೇಕು? ಹೌದು, ಎರಡನೇ ಬಿಹೇವಿಯರ್ ಕನ್ಸಿಡರ್ ಮಾಡ್ಕೊಬೇಕು. ಸೊ ಕೊನೆಯದಾಗಿ ಇಲ್ಲಿ ಇವಾಗ ದಿಸ್ ವುಡ್ ಬಿ ಲಿಮಿಟ್ ಇಲ್ಲಿ h ಪ್ಲಸ್ 1 ಮೈನಸ್ 1 ಆರ್ 1 ಪ್ಲಸ್ h ಮೈನಸ್ 1 ಈ ಥರನ ಬರ್ಕೊಬೋದು. ಮೈನಸ್ ಆಫ್ 1 ಮೈನಸ್ 1 ಕ್ಲೋಸಿಂಗ್ ದ ಬ್ರ್ಯಾಕೆಟ್ಸ್, ದಿಸ್ ಎಂಟೈರ್ ಎಕ್ಸ್ಪ್ರೆಷನ್ ಡಿವೈಡ್ ಬೈ h as h tends towards 0 from the positive end. ಸೊ ಇಲ್ಲಿ ಪ್ಲಸ್ 1 ಮೈನಸ್ 1 ಕಟ್ ಹಾಕ್ಕೊಳುತ್ತೆ, ಪ್ಲಸ್ 1 ಮೈನಸ್ 1 ಕಟ್ ಹಾಕ್ಕೊಳುತ್ತೆ. ಸೊ ದಿಸ್ ಇಸ್ ಲಿಮಿಟ್ h by h as h tends towards 0. ಸೊ ಬೇಸಿಕಲಿ ದಿಸ್ ಇಸ್ 1. ಸೊ ಹಾಗಾಗಿ ನಿಮ್ಮ ಉತ್ತರ ಇದು 1. ಸೊ ಏನು ನೋಡಿದ್ರಿ, ಅಲ್ಲಿ ನೆಗೆಟಿವ್ 1 ಇಲ್ಲಿ ಪಾಸಿಟಿವ್ 1 ಬರ್ತಾ ಇದೆ. ದೇರ್ ಫೋರ್ ದ ಲೆಫ್ಟ್ ಹ್ಯಾಂಡ್ ಡಿರೈವೇಟಿವ್ ಇಸ್ ನಾಟ್ ದ ಸೇಮ್ ಆಸ್ ರೈಟ್ ಹ್ಯಾಂಡ್ ಡಿರೈವೇಟಿವ್ at 1. So from this we infer that f is not differentiable at x is equal to 1. ಸರಿನಾ? ಸೊ ಇದು ನಿಮ್ಮ ಪ್ರೂಫ್. ಸೊ ಪ್ರತಿಯೊಂದು ವಿಷಯನೂ ನಿಧಾನಕ್ಕೆ ಯೋಚನೆ ಮಾಡಿ ಬರ್ಕೊಳ್ಳಿ, ಅದಕ್ಕೆ ಕಲ್ತ್ಕೊಳ್ಳಿ. ಸೊ ಇಲ್ಲಿ ತುಂಬ ಜನ ಇದನ್ನೇ ಕನ್ಫ್ಯೂಸ್ ಮಾಡ್ಕೊಳೋದು. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ, ಮತ್ತು ಇಲ್ಲಿ ಸಬ್ಸ್ಟಿಟ್ಯೂಷನ್ನು ಏನಕ್ಕೆ ಅಂತ ಹೇಳಿ ಗೊತ್ತಾಗುತ್ತೆ.